ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲ. ಬೆಂಗಳೂರಿನ ಕಮ್ಮಸಂದ್ರದಲ್ಲಿರುವ ಈ ಆಲಯಕ್ಕೆ ಬರೋಬ್ಬರಿ 40,000 ವರ್ಷಗಳ ಸುದೀರ್ಘ ಇತಿಹಾಸ ಇದೆ. ಕಮ್ಮಸಂದ್ರ ಪ್ರದೇಶ ಹಿಂದೆ ಸಂಪೂರ್ಣ ಕಾಡಿನಿಂದ ಆವೃತವಾಗಿತ್ತು. ಕಾಡಿನ ಮಧ್ಯೆ ಸ್ತಂಭೂ ನದಿ ಹರಿಯುತ್ತಿತ್ತು. ಒಮ್ಮೆ ಅಗಸ್ತ್ಯ ಮಹಾಮುನಿಗಳು ಈ ಮಾರ್ಗದಲ್ಲಿ ಸಂಚರಿಸುವಾಗ ನೀರಿನಲ್ಲಿ ಕಂಬ ಉದ್ಭವವಾಗಿರುವುದನ್ನು ನೋಡಿದ್ರಂತೆ. ಆ ಕಂಬದಲ್ಲಿ ಸುದರ್ಶನಾರಸಿಂಹ, ಶಂಖ, ಚಕ್ರ, ನಾಲಿಗೆ, ನಾಮ ಕಂಡುಬಂತಂತೆ. ಇದನ್ನ ಕಂಡ ಅಗಸ್ತ್ಯ ಮಹಾಮುನಿಗಳು ಕಾಡಿನಲ್ಲಿ ಸಿಕ್ಕ ಪತ್ರೆ ಹೂಗಳನ್ನ ಕಂಬಕ್ಕೆ ಅರ್ಪಿಸಿ ಪೂಜೆ ಮಾಡಿದ್ರಂತೆ. ಇದೇ ಮುಂದೆ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರವಾಗಿ ಜನಜನಿತವಾಯಿತು. ಮತ್ತೊಂದು ಹಿನ್ನೆಲೆಯ ಪ್ರಕಾರ ಚೋಳರು ಒಂದೇ ರಾತ್ರಿಯಲ್ಲಿ ಈ ದೇಗುಲ ನಿರ್ಮಿಸಿದ್ರು ಅಂತ ಸ್ಥಳ ಪುರಾಣದಿಂದ ತಿಳಿದುಬರುತ್ತೆ. ಬನ್ನಿ, ಅತ್ಯಂತ ಪುರಾತನ ಮತ್ತು ಮಹಿಮಾ ಕ್ಷೇತ್ರವಾದ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲ ನೋಡೋಣ. ಅವನಿಗೆ ನಡೆಯುವಂತ ಬ್ರಹ್ಮರಥೋತ್ಸವದ ವೈಭವವನ್ನು ನೋಡೋಣ. ಪ್ರಶಾಂತವಾದ ವಾತಾವರಣ, ಗೋಪುರದ ನಡುವೆ ಆಗ ತಾನೇ ಉದಯಿಸುತ್ತಿರುವ ಭಾಸ್ಕರ. ಎತ್ತ ನೋಡಿದ್ರೂ ಜನವೂ ಜನ. ಇದು ಬೆಂಗಳೂರಿನ ಕಮ್ಮಸಂದ್ರದಲ್ಲಿರುವ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನದ ಸುಂದರ ನೋಟ. ಈ ದೇವಾಲಯಕ್ಕೆ ಬಂದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವ ಅನುಭವ ನಿಮಗೆ ಆಗೋದೇ ಇಲ್ಲ. ಯಾಕಂದ್ರೆ ಈ ಸನ್ನಿಧಾನ ಗಿಜಗುಡುವ ಟ್ರಾಫಿಕ್, ಜನಜಂಗುಳಿಯಿಂದ ಬಹುದೂರ. ಇಲ್ಲಿ ಹಿಂದೆ ಸ್ತಂಭೋ ನದಿ ಹರಿತಾ ಇತ್ತು. ಆ ನದಿಯಲ್ಲಿದ್ದ ಕಮಲದ ಮೇಲೆ ಸ್ತಂಭ ಇದ್ದ ಆ ಸ್ಥಳವನ್ನ ಸ್ತಂಭ ಸಮುದ್ರ ಎನ್ನಲಾಗ್ತಿತ್ತು. ಕ್ರಮೇಣ ಅದೇ ಈಗಿನ ಕಮ್ಮಸಂದ್ರವಾಗಿದೆ. ಈ ಕ್ಷೇತ್ರ ಒಂದು ಕಂಬ ಸಮುದ್ರ ಅಂತೇಳಿ 40,000 ವರ್ಷಗಳ ಮುಂಚೆ ಏನು ಇದು ಕಾಡಿನ ಪ್ರದೇಶ ಆಗಿತ್ತು, ಕಾಡಿನ ಪ್ರದೇಶ ಮಧ್ಯಭಾಗದಲ್ಲಿ ಸಮುದ್ರ ಅಂದ್ರೆ ಸ್ತಂಭೋ ನದಿ ಅಂತ ಒಂದು ನೀರು ಹರಿತಾ ಇತ್ತು ಅನ್ನೋದು ಕ್ಷೇತ್ರದ ವಿಶೇಷ. ಆ ಅಗಸ್ತ್ಯ ಮಹಾಮುನಿಗಳು ಈ ಮಾರ್ಗವಾಗಿ ಬಂದಂತಹ ಸಂದರ್ಭದಲ್ಲಿ ಏನು ಸ್ವಾಮಿ ನೀರಿನೊಳಗಡೆ ಉದ್ಭವ ಆಗಿರುವುದು ಗೋಚರಿಸುತ್ತೆ. ಆ ನಂತರದಲ್ಲಿ ಅಗಸ್ತ್ಯರು ಸ್ಥಳದಲ್ಲಿ ತಪಸ್ಸನ್ನು ಆಚರಿಸಿ ಸ್ವಾಮಿಗೆ ಪ್ರತಿದಿನ ಬಿಲ್ವಾರ್ಚನೆಯಿಂದ ಪೂಜೆಯನ್ನ ಮಾಡ್ತಾ ಹೋಗ್ತಾರೆ. ತದನಂತರದಲ್ಲಿ ಕಂಬವು ಏನು ಸ್ವಾಮಿ ನೀರಿನಲ್ಲಿ ಉದ್ಭವ ಆಗಿರ್ತಾನೆ, ಕಂಬವು ಬೆಳೀತಾ ಹೋಗುತ್ತೆ ದಿನೇ ದಿನೇ. ಆ ನಂತರದಲ್ಲಿ ಕಂಬದಲ್ಲಿ ಸುದರ್ಶನ ನರಸಿಂಹ, ಬಲಭಾಗದಲ್ಲಿ ಚಕ್ರ, ಎಡಭಾಗದಲ್ಲಿ ಶಂಕು ಮತ್ತು ಮೇಲ್ಭಾಗದಲ್ಲಿ ಏನು ನಾಲಿಗೆ ಮತ್ತು ನಾಮ, ಇಷ್ಟು ಸ್ವಾಮಿಯಲ್ಲಿ ಮೂಡಿರುತ್ತದೆ. ಆ ನಂತರದಲ್ಲಿ ಏನು ಅಗಸ್ತ್ಯರು ಪ್ರತಿದಿನ ಪೂಜೆಯನ್ನ ಮಾಡ್ತಾ ಹೋಗ್ತಾರೆ. ಆನಂತರ ವಾತಾಪಿ ಮತ್ತು ಇಲ್ವಲ ಎಂಬ ರಾಕ್ಷಸರು ಈ ಕ್ಷೇತ್ರದಲ್ಲಿ ಸಂಚರಿಸ್ತಾ ಇರ್ತಾರೆ. ಆ ರಾಕ್ಷಸರನ್ನ ಸಂಹಾರ ಮಾಡಿ ಆ ನಂತರದಲ್ಲಿ ಏನು ಕ್ಷೇತ್ರದಲ್ಲಿ ಏನು ಚೋಳರಿಗೆ ತಮ್ಮ ದಿವ್ಯಶಕ್ತಿಯಿಂದ ಏನು ಕನಸಿನಲ್ಲಿ ಗೋಚರಿಸ್ತಾರೆ. ಈ ಕ್ಷೇತ್ರದ ಒಂದು ಇಲ್ಲಿ ಸ್ವಾಮಿಯ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಅವರಿಗೆ ಆಜ್ಞೆಯನ್ನು ಮಾಡ್ತಾರೆ. ತದನಂತರದಲ್ಲಿ ಚೋಳರು ಈ ದೇವಸ್ಥಾನವನ್ನ ಒಂದು ರಾತ್ರಿ ನಿರ್ಮಾಣ ಮಾಡಿದ್ರು ಅನ್ನೋದು ಕ್ಷೇತ್ರದ ವಿಶೇಷ. ಈ ಕ್ಷೇತ್ರಕ್ಕೆ ಸರಿಸುಮಾರು 40,000 ವರ್ಷಗಳ ಭವ್ಯ ಇತಿಹಾಸ ಇದೆ. ಚೋಳರು ಒಂದೇ ರಾತ್ರಿಯಲ್ಲಿ ಈ ದೇಗುಲ ನಿರ್ಮಿಸಿದ್ದಾರೆ ಎಂಬ ಐತಿಹ್ಯವಿದೆ. ಇತಿಹಾಸ ಪ್ರಸಿದ್ಧವಾಗಿರುವ ಈ ದೇವಾಲಯದ ರಾಜಗೋಪುರ ಅತ್ಯಾಕರ್ಷಕವಾಗಿದೆ. ದೇವಾಲಯದ ಪ್ರವೇಶ ದ್ವಾರದ ಮೇಲೆ ಲಕ್ಷ್ಮೀ ಸಮೇತನಾಗಿ ಕುಳಿತಿರುವ ನರಸಿಂಹಸ್ವಾಮಿ ಆಲಯಕ್ಕೆ ಬರುವ ಭಕ್ತರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾನೆ. ಶ್ರೀ ಕಂಬದ ನರಸಿಂಹಸ್ವಾಮಿ ನೆಲೆಸಿರುವ ಈ ಆಲಯ 14ನೇ ವರ್ಷದ ಬ್ರಹ್ಮರಥೋತ್ಸವದ ಅಂಗವಾಗಿ ನವವಧುವಿನಂತೆ ಶೃಂಗಾರಗೊಂಡಿತ್ತು. ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿತ್ತು. ವಿವಿಧ ಬಗೆಯ ಹೂ, ತಳಿರು ತೋರಣಗಳು ಭಕ್ತರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿತ್ತು. ಈ ದೇವಾಲಯದ ಗರ್ಭಗುಡಿಯಲ್ಲಿ ನರಸಿಂಹಸ್ವಾಮಿ ಕಂಬದ ರೂಪದಲ್ಲಿ ನೆಲೆಸಿದ್ದಾನೆ.
ಹೀಗಾಗಿ ಈ ಸ್ವಾಮಿಯನ್ನ ಶ್ರೀ ಕಮ್ಮದ ಲಕ್ಷ್ಮೀ ನರಸಿಂಹಸ್ವಾಮಿ ಎನ್ನಲಾಗುತ್ತೆ. ವಿಷ್ಣುವಿನ ದಶಾವತಾರಗಳಲ್ಲಿ ನರಸಿಂಹಸ್ವಾಮಿ ಅವತಾರವೂ ಒಂದು. ಇವನು ಅಗಸ್ತ್ಯ ಮಹಾಮುನಿಗಳಿಂದ ಪೂಜಿಸಲ್ಪಟ್ಟವನು. ವೇದ ವಂದಿತ, ಅನಾಥ ರಕ್ಷಕ, ಆಪದ್ಬಾಂಧವ, ಶತಕೋಟಿ ದಾನವರ ಕೊಂದ ಮಹಾವೀರ. ಇಲ್ಲಿ ಶಾಂತರೂಪದೇ ಮೈ ತೋರುತ್ತಾನೆ. ಶ್ರೀಲಕ್ಷ್ಮೀ ಗೋಲಿದೇವ ಲಕ್ಷ್ಮೀ ನರಸಿಂಹ ಶಾಂತರೂಪದಿ ಮೈ ತೋರು ನರಸಿಂಹ. ಶ್ರೀಲಕ್ಷ್ಮೀ ಗೋಲಿದೇವ ಲಕ್ಷ್ಮೀ ನರಸಿಂಹ ಶಾಂತರೂಪದಿ ಮೈ ತೋರು ನರಸಿಂಹ. ಶಿಶುವ ಪೊರೆಯುವೆನೆಂದು ಶಾಂತರೂಪವ ತ್ಯಜಿಸಿ ಶತಕೋಟಿ ದಾನವರ ಕೊಂದು ಕೆಡಹುವುದೇ. ಈ ಸ್ವಾಮಿಗೆ ನಡೆಯುವ ಅಭಿಷೇಕ ನೋಡೋದೇ ಒಂದು ವಿಶಿಷ್ಟ ಅನುಭವ. ಕಪ್ಪು ಶಿಲೆಯ ಮೇಲೆ ಅಲೆ ಅಲೆಯಾಗಿ ಬೀಳುವ ಹಾಲು, ತುಪ್ಪ, ಪಂಚಾಮೃತದ ಅಭಿಷೇಕ ನೋಡೋಕೆ 2 ಕಣ್ಣು ಸಾಲಲ್ಲ. ಅಭಿಷೇಕದ ನಂತರ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗುತ್ತೆ. ಹೂವಿನ ಅಲಂಕಾರದಲ್ಲಿ ನರಸಿಂಹಸ್ವಾಮಿ ಚಲವಾಂತ ಚೆನ್ನಿಗನಾಗಿ ಕಾಣ್ತಾನೆ. ನಾಲಿಗೆ ಹೊರಚಾಚಿರುವ ಇವನು ಉಗ್ರ ರೂಪಿಯಾದ್ರೂ ಇವನ ಕಣ್ಣುಗಳಲ್ಲಿರುವ ಕಾಂತಿ ಭಕ್ತರನ್ನ ಉನ್ಮಾದಗೊಳಿಸುತ್ತೆ. ಪಶ್ಚಿಮಾಭಿಮುಖವಾಗಿರುವ ಈ ಸ್ವಾಮಿಗೆ ಪಾಂಚರಥರ ಆಗಮ ಸಂಪ್ರದಾಯದ ಪ್ರಕಾರ ನಿತ್ಯ ಪೂಜೆ ನಡೆಯುತ್ತೆ. ನಂಬಿದೆ ನಿನ್ನ ಪಾದ ನರಸಿಂಹ, ಎನ್ನ ಬೆಂಬಿಡದೆ ಸಲಗಯ್ಯ ನರಸಿಂಹ. ನಂಬಿದೆ ನಿನ್ನ ಪಾದ ನರಸಿಂಹ, ಎನ್ನ ಬೆಂಬಿಡದೆ ಸಲಗಯ್ಯ ನರಸಿಂಹ. ಹಂಬಲಿಸುವೆನು ಬಲು ನರಸಿಂಹ, ಹಂಬಲಿಸುವೆನು ಬಲು ನರಸಿಂಹ. ಪಾದ ನಂಬಿದವರನು ಕಾಯೋ ನರಸಿಂಹ. ಈ ದೇವಾಲಯದ ವಿಶೇಷತೆ ಏನಂದ್ರೆ ಗರ್ಭಗುಡಿಯಲ್ಲಿರುವ ಕಂಬದ ಮಾದರಿಯ ನರಸಿಂಹಸ್ವಾಮಿ ದಿನೇ ದಿನೇ ಬೆಳೀತಿದ್ದಾನೆ ಎಂಬುದು. ಕಂಬದಲ್ಲಿ ಸುದರ್ಶನ ನರಸಿಂಹ ಶ್ರೀಚಕ್ರ ಇರೋದ್ರಿಂದ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ರೆ ದೇವರಾಯನ ದುರ್ಗ, ಶ್ರಾವಣ ದುರ್ಗ, ಕದ್ರಿ ನರಸಿಂಹಸ್ವಾಮಿಯನ್ನ ಒಟ್ಟಿಗೆ ದರ್ಶನ ಮಾಡಿದ ಪುಣ್ಯ ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆ ಇದೆ. ತುಂಬುರು ನಾರದ ಪ್ರಿಯ ನರಸಿಂಹ, ಚೆಲ್ವ ಶಂಬರಾರಿಯ ಪಿತನೆ ನರಸಿಂಹ. ತುಂಬುರು ನಾರದ ಪ್ರಿಯ ನರಸಿಂಹ, ಚೆಲ್ವ ಶಂಬರಾರಿಯ ಪಿತನೆ ನರಸಿಂಹ. ಅಂಬರೀಷನ ಕಾಯ್ದೆ ನರಸಿಂಹ, ಅಂಬರೀಷನ ಕಾಯ್ದೆ ನರಸಿಂಹ. ಜಗದಂಬರಮಣನೆ ಸಿರಿ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹ. ಈ ದೇವಾಲಯದಲ್ಲಿ ಮೊಳಗುವ ಘಂಟನಾದ ಮನಸ್ಸನ್ನ ಶಾಂತಗೊಳಿಸುತ್ತೆ. ಜೊತೆಗೆ ನಾದಸ್ವರ ಕಿವಿಯನ್ನ ಇಂಪುಗೊಳಿಸುತ್ತೆ. ಇಲ್ಲಿರುವ ಯಜ್ಞಕುಂಡದಲ್ಲಿ ಭಕ್ತರು ಗಣಪತಿ ಹೋಮ, ನವಗ್ರಹ ಹೋಮ ಸೇರಿದಂತೆ ವಿವಿಧ ಬಗೆಯ ಹೋಮಗಳನ್ನ ಮಾಡಿಸಿ ದೋಷಮುಕ್ತರಾಗ್ತಾರೆ. ಇನ್ನು ಪ್ರತಿ ವರ್ಷ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸನ್ನಿಧಾನದಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಧಾರ್ಮಿಕ ದತ್ತಿ ಇಲಾಖೆ ಈ ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ನಡೆಸಿಕೊಡುತ್ತೆ. ಕಬ್ಬಿನ ಜೊಲ್ಲೆ, ಬಣ್ಣ ಬಣ್ಣದ ಕಾಗದಗಳಿಂದ ಅಲಂಕೃತವಾದ ರಥದಲ್ಲಿ ಸ್ವಾಮಿಯನ್ನ ಕೂರಿಸಿ ರಥವನ್ನ ಎಳೆಯಲಾಗುತ್ತೆ. ಕಲಾವಿದರು ತಮಟೆ ಬಾರಿಸಿಕೊಂಡು ಕುಣಿದು ಕುಪ್ಪಳಿಸುತ್ತಾರೆ. ಈ ಸುಂದರ ಕ್ಷಣಕ್ಕಾಗಿ ಸಾವಿರಾರು ಭಕ್ತರು ಸಾಕ್ಷಿಯಾಗ್ತಾರೆ.
ಪಿತೃದೋಷ ನಿವಾರಕನೆಂದೇ ಹೆಸರಾಗಿರುವ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ಭಕ್ತರ ಪಾಲಿಗೆ ಕಲ್ಪವೃಕ್ಷವಿದ್ದಂತೆ. ಭಕ್ತಿಯಿಂದ ಇವನಲ್ಲಿ ಬೇಡಿಕೊಂಡ್ರೆ ಅದೆಂಥ ಕಷ್ಟ ಇದ್ರೂ ನಿವಾರಿಸ್ತಾನೆ ಎಂಬ ನಂಬಿಕೆ ಇಲ್ಲಿಗೆ ಬರುವ ಭಕ್ತರಲ್ಲಿ ಅಚಲವಾಗಿದೆ. ಇನ್ನು ಪಶ್ಚಿಮಾಭಿಮುಖವಾಗಿರುವ ಈ ಸ್ವಾಮಿಯ ದರ್ಶನ ಮಾಡಿದ್ರೆ ಕುಜದೋಷ ನಿವಾರಣೆಯಾಗುತ್ತೆ, ಶನಿ ಶಾಂತಿ ಮಾಡಿಸಿದ ಪುಣ್ಯ ಪ್ರಾಪ್ತಿಯಾಗುತ್ತೆ, ತುಪ್ಪದ ಅಭಿಷೇಕ ಮಾಡಿಸಿದ್ರೆ ದೃಷ್ಟಿ ದೋಷ ನಿವಾರಣೆಯಾಗುತ್ತೆ ಎಂಬ ನಂಬಿಕೆ ಅನಾದಿ ಕಾಲದಿಂದ ಇದೆ. ಹೀಗಾಗಿ ಭಕ್ತರ ಪಾಲಿಗೆ ಕಂಬದ ಲಕ್ಷ್ಮೀ ನರಸಿಂಹ ಸ್ವಾಮಿ ಅತ್ಯಂತ ಮಹಿಮಾನ್ವಿತ. ಶ್ರೀಲಕ್ಷ್ಮಿ ಗೋಲಿದೇವ ಲಕ್ಷ್ಮೀ ನರಸಿಂಹ ಶಾಂತರೂಪದಿ ಮೈದೋರೋ ನರಸಿಂಹ ಶಿಶುವ ಪೊರೆಯುವೆನೆಂದು ಶಾಂತರೂಪವ ತ್ಯಜಿಸಿ ಶತಕೋಟಿ ದಾನವರ ಕೊಂದು ಕೆಡಹುವುದೇ. ಬೆಂಗಳೂರಿನ ಕಮ್ಮಸಂದ್ರದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಪುಣ್ಯಪ್ರದ. ಈ ಕಂಬ ದಿನದಿಂದ ದಿನಕ್ಕೆ ಬೆಳವಣಿಗೆ ಕಾಣ್ತಾ ಇರೋದು ಈ ದೇವಾಲಯದ ಮತ್ತೊಂದು ವಿಶೇಷ ಅನ್ನಬಹುದು. ಕಂಬದಲ್ಲಿ ಸುದರ್ಶನ ನರಸಿಂಹ ಶ್ರೀಚಕ್ರ ಇರೋದ್ರಿಂದ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟರೆ ದೇವರಾಯನ ದುರ್ಗ, ಶ್ರಾವಣದುರ್ಗ, ಕದ್ರಿ ನರಸಿಂಹಸ್ವಾಮಿಯನ್ನ ಒಟ್ಟಿಗೆ ದರ್ಶನ ಮಾಡಿದ ಪುಣ್ಯ ಪ್ರಾಪ್ತಿಯಾಗತ್ತೆ ಅನ್ನುವಂತ ನಂಬಿಕೆ ಇದೆ. ಇಂತಹ ವಿಶೇಷ ಕ್ಷೇತ್ರವನ್ನ ಒಮ್ಮೆಯಾದರೂ ಎಲ್ಲರೂ ನೋಡಲೇಬೇಕು. ಶುಭಮಸ್ತು. ಮತ್ತೆ ಮುಂದುವರಿತೆ ಒಂದು ಚಿಕ್ಕ ಬ್ರೇಕ್ನ ನಂತರ. ಬೆಂಗಳೂರಿನ ಕಮ್ಮಸಂದ್ರದಲ್ಲಿರುವ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮ ರಥೋತ್ಸವದ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಬೆಳಗ್ಗೆಯಿಂದಲೇ ಪ್ರಾರಂಭವಾದ ಧಾರ್ಮಿಕ ಕಾರ್ಯಗಳು ರಾತ್ರಿಯವರೆಗೂ ನಿರಂತರವಾಗಿ ಜರುಗಿದ್ವು. ಇದರಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಬ್ರಹ್ಮ ರಥೋತ್ಸವವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ನಿನ್ನೆ ಲಕ್ಷ್ಮೀ ನರಸಿಂಹ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಿ ರಥದಲ್ಲಿ ಕೂರಿಸಿ ಕಮ್ಮಸಂದ್ರದ ಸುತ್ತಮುತ್ತಲ ಪ್ರದೇಶದ ಪ್ರಮುಖ ಬೀದಿಗಳಲ್ಲಿ ರಥವನ್ನ ಎಳೆಯಲಾಯಿತು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ವೀರಗಾಸೆ, ನಂದಿ ಕುಣಿತ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ತಂಡಗಳ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಇದೇ ವೇಳೆ ಮಾತನಾಡಿದ ದೇವಾಲಯದ ಅರ್ಚಕ ನರಸಿಂಹ ಅವರು, ಈ ದೇವಸ್ಥಾನ ಪುರಾತನ ಕಾಲದ್ದಾಗಿದ್ದು ಐತಿಹಾಸಿಕ ಮಹತ್ವವನ್ನ ಹೊಂದಿದೆ. ಪ್ರತಿ ವರ್ಷ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ ಎಂದು ತಿಳಿಸಿದರು.